ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಡೇ ಇನ್ ಲೈಫ್ ಸೀರೀಸ್. ಸೊ ಎದ್ದು ನನ್ನ ಬೆಡ್ ಎಲ್ಲ ಸೆಟ್ ಮಾಡಿ ಈಚೆ ಹೋಗಿ ನೋಡಿದೆ. ವೆದರ್ ಚೆನ್ನಾಗಿತ್ತು, ಬಿಸಿಲಾಗಿತ್ತು, ತುಂಬಾ ದಿನ ಬಂದಿತ್ತು. ಸೊ ನನ್ನ ಮಾರ್ನಿಂಗ್ ರೊಟೀನ್ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ಅಂತ ಫ್ರೈಡ್ ರೈಸ್ ಮಾಡ್ಕೊಂಡೆ. ತಿಂಡಿ ತಿನ್ಕೊಂಡು ಕಾಲೇಜಿಗೆ ರೆಡಿಯಾಗಿ ನಮ್ಮ ಸ್ವೀಟಿ ಜೊತೆ ಆಟಾಡ್ಕೊಂಡು ಸ್ವಲ್ಪ ಹೋಗ್ಬೇಕಾದ್ರೆ ಅವಳು ತರಲೇ ಇದ್ದಿದ್ದೆ. ಸೊ ಅವಳಿಗೆ ಬಾಯ್ ಮಾಡಿ ಹೊರಟೆ ನಾನು. ಹೋಗ್ತಾ 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 ನನಗೆ ಇವ್ರುಗಳು ಸಿಗ್ತಾರೆ. ನನ್ನ ಮನೆ ಹತ್ರ 2-3 ಬಟಾಲಿಯನ್ಗಳಿದೆ ಇವ್ರದ್ದು. ನಾನ್ ಕಾಲೇಜ್ ರೀಚ್ ಆದೆ, ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ಕೊಂಡು ಕೂತಿದ್ದೆ. ಇವಳು ಬಾಕ್ಸ್ ತೆಗ್ ತಿಂಡಿ ಮಾಡ್ತಿದ್ಲು, ಪಾಪ ತಿಂಡಿ ತಿಂದಿರ್ಲಿಲ್ಲ ಅಂತ, ಹಾಗೆ ನನ್ಗೆ ತಿನ್ಸ್ತಾ ಕೂತಿದ್ಲು. ಇವತ್ತು ಆಫ್ಟರ್ನೂನ್ ಕ್ಲಾಸ್ ಇತ್ತು, ಹೆಕ್ಟಿಗ್ ಅನ್ಸ್ತಿತ್ತು ಸೀರಿಯಸ್ಲಿ. ಮಧ್ಯಾಹ್ನ ಯಾಕಾದ್ರು ಕ್ಲಾಸ್ ಆಗ್ತಾರೆ ಅನ್ಸುತ್ತೆ. ಸೊ ಹಾಗೆ ಅಜ್ಜಿ ಮನೆ ಹತ್ರ ಸ್ವಲ್ಪ ಕೆಲ್ಸ ಇತ್ತು, ಅಲ್ಲೋಗಿ ನಾನ್ ಮತ್ತೆ ರಿಟರ್ನ್ ಆದೆ. ಸೀರಿಯಸ್ಲಿ ಬರ್ತಾ ಬರ್ತಾ ಮೈಸೂರು ಬ್ಯಾಂಗ್ಳೂರ್ ಆಗೋ ಪರಿಸ್ಥಿತಿ ಬರ್ತಿದೆ, ಅಷ್ಟು ಟ್ರಾಫಿಕ್ ಇದೆ. ಮನೆಗ್ ಬಂದು ಫ್ರೆಶ್ ಅಪ್ ಆಗೋಣ ಅನ್ಕೊಂಡೆ, ಬಟ್ ಅದಕ್ಕೂ ಟೈಮ್ ಸಿಗ್ಲಿಲ್ಲ, ಬಿಕಾಸ್ ಇವಳು ಹೋಗ್ ಟೈಮ್ ಆಗಿತ್ತು. ಆಮೇಲೆ ಸ್ವಲ್ಪ ಕಾಫಿ ಕುಡ್ಕೊಂಡು ಮೈಂಡ್ ಫ್ರೆಶ್ ಮಾಡ್ಕೊಂಡು ಸ್ವಲ್ಪ ಓದ್ಕೊಳ್ಳೋಣ ಅಂತ ಕೂತ್ಕೊಂಡು ಅದೆಲ್ಲ ವರ್ಕ್ ಎಲ್ಲ ಮುಗಿಸ್ಕೊಂಡೆ. ನನ್ನ ಅನಿಸಿಕೆ ಏನಂತ ಹೇಳಿದ್ರೆ, ಮರದಳ್ಳಿಲ್ ಕುತ್ಕೊಂಡು ಮಂತ್ರ ಹೇಳಿದ್ರೆ ಸತ್ಯವಾಗ್ಲೂ ಹಣ್ಣು ಉದ್ರಲ್ಲ. ನಾವು ಪ್ರಯತ್ನ ಪಟ್ರೇನೆ ಅದ್ರ ಫಲ ಸಿಗೋದು. ಹಾಗಾಗಿ ಜೀವನದಲ್ಲಿ ಎಷ್ಟೇ ಬಾರಿ ಸೋತರೂ ಛಲ ಬಿಡದೆ ಮರು ಪ್ರಯತ್ನಿಸುತ್ತಿರಬೇಕು. ಪ್ರತಿದಿನ ನಗುತ್ತೀರಿ, ನಗುವಿನಿಂದಲೇ ಜೀವನವನ್ನು ಕಳೆಯಿರಿ. ಹಾಗೆ ಯಾರಿಗೂ ಕೆಟ್ಟದನ್ನು ಬಯಸಬೇಡಿ, ಯಾಕಂದರೆ ಕಾಯುತ್ತಿರುವವನು ಭಗವಂತ.